ಬಿಹಾರ ಚುನಾವಣೆ ಇದೇ ನವೆಂಬರ್ 14ನೇ ತಾರೀಕು ರಿಸಲ್ಟ್ ಬರಬೇಕಿದೆ. 2 ಹಂತದಲ್ಲಿ ಚುನಾವಣೆ ನಡೆಯೋದಿದೆ. ಆದರೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್, ಇದೇ ಗುಜರಾತ್ನ ಮುಖ್ಯಮಂತ್ರಿಯನ್ನ ಭಾರತದ ಪ್ರಧಾನಿಯನ್ನಾಗಿ ಮಾಡಿದಂತಹ ಪ್ರಶಾಂತ್ ಕಿಶೋರ್, ಆಮ್ ಆದ್ಮಿ ಪಾರ್ಟಿಯ ಬಹುದೊಡ್ಡ ಗೆಲುವುಗಳಿಗೆ ಚುನಾವಣಾ ಚಾಣಕ್ಯ ಆಗಿದ್ದಂತಹ ಪ್ರಶಾಂತ್ ಕಿಶೋರ್, ದೀದಿ ದಿಗ್ವಿಜಯ ಸಾಧಿಸೋದಕ್ಕೆ ಕಾರಣ ಆಗಿದ್ದಂತಹ ಪ್ರಶಾಂತ್ ಕಿಶೋರ್, ಸ್ಟಾಲಿನ್ ಬಹುದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ, ಜಗನ್ಮೋಹನ್ ರೆಡ್ಡಿ ದಿಗ್ವಿಜಯ ಸಾಧಿಸಲಿಕ್ಕೆ ರಾಜ್ಯ ದೇಶದ ಮೂಲೆ ಮೂಲೆಗಳಲ್ಲಿ ಹಲವು ಪಕ್ಷಗಳನ್ನು ಗೆಲ್ಲಿಸಿಕೊಟ್ಟಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಬಿಹಾರ ರಿಸಲ್ಟ್ ಬಗ್ಗೆ ಬಹುದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ. ನರೇಂದ್ರ ಮೋದಿಯವರು ನಿತೀಶ್ ಕುಮಾರ್ ಅವರನ್ನು ನೆಚ್ಚಿಕೊಂಡು ಬಹುದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲಿ PTIಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅತ್ಯಂತ ಸ್ಫೋಟಕವಾದ ವಿಷಯವನ್ನು ಹೇಳಿರುವಂಥದ್ದು, ರಿಸಲ್ಟ್ ಏನಾಗುತ್ತೆ, NDA ಬಿಹಾರದಲ್ಲಿ ಬರೋದಿಲ್ಲ. ಒಂದು ವೇಳೆ, ಯಾಕಂದರೆ ಅವರು ಜಾನ್ಸೂರಜ್ ಅಂತ ಪಕ್ಷ ಕಟ್ಟಿದ್ದಾರೆ ಬಿಹಾರದಲ್ಲಿ, ಅವರು ಕಣಕ್ಕಿಳಿದಿದ್ದಾರೆ. 160 ಕ್ಷೇತ್ರಗಳಲ್ಲೇನೋ ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರೋದು 25 ಸೀಟು ತಿಣಕಾಡಿದ್ರೂ ಕೂಡ JDU ಗೆಲ್ಲೋದಿಲ್ಲ. 25 ಸೀಟು JDU ಗೆಲ್ಲೋದಿಲ್ಲ ಅಂದರೆ 101 ಕ್ಷೇತ್ರ ಅವರು ತಗೊಂಡಿದ್ದಾರೆ. BJP ಕೂಡ 101 ಕ್ಷೇತ್ರ ಪಡ್ಕೊಂಡಿದೆ ಸೀಟು ಹಂಚಿಕೆ ಸಂದರ್ಭದಲ್ಲಿ. 243 ಸದಸ್ಯ ಬಲ, 122 ಮ್ಯಾಜಿಕ್ ನಂಬರ್. 20 ಸ್ಥಾನಗಳನ್ನು ಇವರು ಗೆಲ್ಲೋದಿಲ್ಲ ಅಂದರೆ 100ಕ್ಕೆ 100 ಸ್ಥಾನಗಳನ್ನು BJP ಗೆಲ್ಲುತ್ತಾ? ಸಾಧ್ಯ ಇಲ್ಲ. ಹಾಗಿದ್ರೆ ಚಿರಾಗ್ ಪಾಸ್ವಾನ್ ಅವ್ರದ್ದು ದೊಡ್ಡ ನಂಬರ್ ಆಗೋದಿಲ್ಲ. ಮತ್ತು ಮಾಂಜಿ ಅವ್ರದ್ದು, ಜಿತನ್ ಮಾಂಜಿ ಅವ್ರದ್ದು, ಅಲ್ಲೂ ಕೂಡ ದೊಡ್ಡ ನಂಬರ್ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಏನಾಗುತ್ತೆ? ನೋ ಡೌಟ್ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್. ಅಷ್ಟೇ ಅಲ್ಲ, ಒಂದು ಸ್ಪಷ್ಟವಾಗಿ ದಕ್ಷಿಣದ ನಾಯಕರೊಬ್ಬರ ಒಂದು ರಣತಂತ್ರವನ್ನು ಹೇಳಿರುವಂಥದ್ದು PTI ಇಂಟರ್ವ್ಯೂನಲ್ಲಿ ಸಿಗತ್ತೆ. ಹೆಸರು ಹೇಳಿಲ್ಲ, ಯಾರಿರಬಹುದು. ಪದೇ ಪದೇ ಸಣ್ಣ ಮೊತ್ತದ ಗೆಲುವನ್ನು, ಸ್ಥಾನಗಳನ್ನು ಗಳಿಸಿದ್ರೂ ಕೂಡ ಕಿಂಗ್ ಮೇಕರ್ ಆಗ್ತಾರವರು. ನೋ ಡೌಟ್ ಮೇಲ್ನೋಟಕ್ಕೆ ನಮಗೆ ಕಾಣಿಸೋದು ದಕ್ಷಿಣದ ಆ ನಾಯಕ ಯಾರು? ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ದೇವೇಗೌಡರು. ಸೊ ಜನ್ಸೂರಜ್ ಪಕ್ಷ ಈ ಸಲ ನಮ್ಮ ಪ್ರಕಾರ 100ಕ್ಕೂ ಅಧಿಕ ಸ್ಥಾನಗಳನ್ನು ಪಡಿಬೇಕು ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್. ಅಷ್ಟು ಸಾಧ್ಯ ಇಲ್ಲ. ಆದರೆ 10ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಬಹುಪಾಲು ರಾಜಕೀಯ ವಿಶ್ಲೇಷಕರು ಮತ್ತು ಸಮೀಕ್ಷಾ ಸಂಸ್ಥೆಗಳು ಇಂಥದ್ದೊಂದು ಸುಳಿವನ್ನು ಕೊಡ್ತಿದ್ದಾವೆ. ಕಾಂಗ್ರೆಸ್ನ ಅಥವಾ ಇವರದ್ದೇ ಶಿಷ್ಯ ಸುನೀಲ್ ಕನ್ನುಗೋಲು ಅವರ ಸಮೀಕ್ಷೆ ಕೂಡ ಅಂಥದ್ದೇ ಸುಳಿವನ್ನು ಕೊಟ್ಟಿತ್ತು. 110ರಿಂದ 115, 120 NDA ತಗೊಂಡ್ರೆ 105ರಿಂದ 115 ಅಥವಾ 110, 107 ಇಂಡಿಯಾ ಕೂಟ ತಗೊಳ್ಳುತ್ತೆ. 122 ಮ್ಯಾಜಿಕ್ ನಂಬರ್. 8ರಿಂದ 10 ಸ್ಥಾನಗಳು ಇಂಡಿಯಾ ಕೂಟಕ್ಕೆ, 5ರಿಂದ 8 ಸ್ಥಾನಗಳು NDA ಕೂಟಕ್ಕೆ ಬೇಕಾಗತ್ತೆ. ಆ ನಂಬರ್ ಜನ್ಸೂರಜ್ ಪಾರ್ಟಿಯಿಂದ ಸಿಗುತ್ತಾ? ಪ್ರಶಾಂತ್ ಕಿಶೋರ್ ಅವರ ಸಾಲುಗಳನ್ನು ನೋಡಿದ್ರೆ ಇದನ್ನೇ ಹೇಳ್ತಿರೋದು. ಸರಳ ಮೊತ್ತದ ಸ್ಥಾನಗಳಿದ್ರೂ ಕೂಡ ಕಿಂಗ್ ಮೇಕರ್ ಆಗುವಂಥದ್ದು ಹೇಗೆ ಅನ್ನೋದನ್ನ ದಕ್ಷಿಣದ ಮುತ್ಸದಿ ನಾಯಕರನ್ನು ನೋಡಿ ಕಲಿಬೇಕು ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ದೇವೇಗೌಡರ ಮಾದರಿಯಲ್ಲಿ ಬಿಹಾರದ ಕಿಂಗ್ ಮೇಕರ್ ಆಗಿ ಈ ಸಲ ಪ್ರಶಾಂತ್ ಕಿಶೋರ್ ಅವರು ಕಾಣಿಸ್ಕೊಳ್ಬಹುದು. ತುಂಬ ಸಿಂಪಲ್ ಅವ್ರು ಹೇಳೋದು. ನೋಡಿ, ನಾನು ಜನನಾಯಕ ಅಲ್ಲ, ನಾನು ಲೀಡರ್ ಅಲ್ಲ, ಪುಡಾರಿ ಅಲ್ಲ, ನಾನು ನಿಮ್ಮ ಮನೆ ಮಗ. ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಭವಿಷ್ಯವನ್ನು ಗಟ್ಟಿಯಾಗಿ ಕಟ್ಟೋದಕ್ಕೆ, ಬಿಹಾರ ಬಿಮಾರು ರಾಜ್ಯಗಳಲ್ಲಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ನೀವು ಈ ಸಲ ಬಹುದೊಡ್ಡ ಬದಲಾವಣೆಗೆ ಕೈ ಹಾಕಬೇಕು, ಜನ್ಸೂರಜ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಕೇಳ್ತಿದ್ದಾರೆ. ಈ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು, ನಿತೀಶ್ ಕುಮಾರ್ ಅವರು ಹಗರಣಗಳಿದ್ದಾವೆ, ಲಾಲು ಪ್ರಸಾದ್ ಯಾದವ್ ಅವ್ರದ್ದು ಇದೆ, ಯಾರೂ ಇಲ್ಲಿ ಸಾಚಾಗಳಿಲ್ಲ. ಅವರ ಮಧ್ಯೆ ನಾನು ಒಬ್ಬ ಸಾಚಾ ಇದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ನೋ ಡೌಟ್ ಬಿಹಾರದಲ್ಲಿ NDA ಗೆದ್ದೇ ಗೆಲ್ಲುತ್ತೆ ಅಂತ ಯಾರೂ ಕೂಡ ಹೇಳ್ತಿಲ್ಲ, ಆದರೆ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಿದ್ರು. ಆದರೆ ಅಂತಹ ನಾಯಕರುಗಳನ್ನೇ ಗೆಲ್ಲಿಸಿದಂತಹ ಮಹಾನ್ ನಾಯಕ ಪ್ರಶಾಂತ್ ಕಿಶೋರ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ NDA ಬಿಹಾರದಲ್ಲಿ ಬರೋದಿಲ್ಲ ಅಂತ. ಪ್ರಶಾಂತ್ ಕಿಶೋರ್, ನಾನಲ್ಲ. ಅಲ್ಲಿಗೆ ಒಂದು ಸರಳ ಮತ್ತು ಒಂದು ಕ್ಲಾರಿಟಿ.
ಬಿಹಾರದಲ್ಲಿ ಯಾರೂ ಕೂಡ ದಿಗ್ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಮೆಜಾರಿಟಿ ಒಂದು ಕೂಟಕ್ಕೆ ಬರೋದು ಗ್ಯಾರಂಟಿ ಇಲ್ಲ. ಅತಂತ್ರ ಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆಗಳೇ ಹೆಚ್ಚು. ಹಾಗಾದರೆ 6, 8, 10, 14 ಸ್ಥಾನಗಳನ್ನು ಗೆಲ್ಲುವಂತಹ ಜನ್ ಸೂರಜ್ ಪಕ್ಷ ಕಿಂಗ್ ಮೇಕರ್ ಆಗುತ್ತೆ. DCM ಪೋಸ್ಟ್ ಅವ್ರಿಗೆ ಸಿಗಬಹುದು. ರಾಘೋಪುರ್ ತೇಜಸ್ವಿ ಯಾದವ್ ಅವರ ಕ್ಷೇತ್ರ, ಅಲ್ಲಿ ನಿಲ್ತಾರೆ ಅನ್ನುವಂತಹ ಚರ್ಚೆಗಳಿತ್ತು. ಆದರೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು. ಯಾವ ಕಾರಣಕ್ಕೂ ರಾಘೋಪುರ್ನಿಂದ ಸ್ಪರ್ಧೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲೂ ಸ್ಪರ್ಧೆ ಮಾಡಲ್ಲ. ನಿತೀಶ್ ಕುಮಾರ್ ಅವರ ಹಾದಿಯಲ್ಲಿ ಅವರು ಕೂಡ 20-30 ವರ್ಷಗಳ ಕಾಲ ಸರಿಸುಮಾರು ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಲಿಲ್ಲ. MLC ಆದರೂ, ಬಂದರು, ಚೀಫ್ ಮಿನಿಸ್ಟರ್ ಆದರು. ಅದೇ ಹಾದಿಯಲ್ಲಿ ಪ್ರಶಾಂತ್ ಕಿಶೋರ್ ಅವರು ಸಾಕ್ತಿರಬಹುದು. ಆದರೆ ಅವರು ಪಕ್ಷವನ್ನು ಕಟ್ಟಲಿಕ್ಕೆ, ಸಂಘಟಿಸಲಿಕ್ಕೆ, ಪಕ್ಷದ ಸ್ಪರ್ಧಾಳುಗಳನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ನಾನು ಹೆಚ್ಚಿನ ಒತ್ತಡವನ್ನು ಅನುಭವಿಸಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಎಲ್ಲೋ ಒಂದು ಕಡೆ ಕಟ್ಟಿ ಹಾಕಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಭಾಗ್ಯ ಆಗೋದಿಲ್ಲ ಅನ್ನೋ ಕಾರಣ ಕೊಟ್ಟು ಅವರು ರಾಘೋಪುರ್ ಅಂತ ಅಲ್ಲ, ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಅವರ ಈ ಭವಿಷ್ಯವಾಣಿ ಬಗ್ಗೆ ಯಾರ್ಯಾರು ಎಲ್ಲರನ್ನೂ ಗೆಲ್ಲಿಸಿರೋರು ಇವರೇ. ಹಾಗೆ ನೋಡಿದ್ರೆ ಮೇನ್‌ಸ್ಟ್ರೀಮ್ ಮಾಧ್ಯಮಗಳೇ ಹೇಳಿರುವಂಥದ್ದು, ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಗುಜರಾತ್ನ ಮುಖ್ಯಮಂತ್ರಿಯನ್ನು ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ರು ಅಂತ. ಹಾಗಿದ್ರೆ ಅದೇ ಚುನಾವಣಾ ಚಾಣಕ್ಯ ಇವತ್ತು ಹೇಳ್ತಿರೋದು NDA ಬರೋದಿಲ್ಲ ಬಿಹಾರದಲ್ಲಿ ಅಂತ. ಏನಾಗಬಹುದು? ಕಮೆಂಟ್ ಮಾಡಿ.